Hello, my dear students. Once again, discussing about the one of the important topic in connection with your syllabus, that is the diagrammatic presentation of short-term equilibrium. Short-term equilibrium is a type of equilibrium. In the last video lecture, we are discussing about the short-term equilibrium. Short-term equilibrium is nothing but the equilibrium is a state in which a given firm or industry they try to maximize the profit. That is the point. The equilibrium is a point where the margin, where the maximum profit, profit is possible. That is a state of equilibrium. The short-term equilibrium is nothing but in the short term, how much of a given firm who attain the equilibrium. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ಅಲ್ಪಾವಧಿ ಸಮತೋಲನದ ಬಗ್ಗೆ ನಿಮಗೆ ತಿಳಿಸಿದ್ದೆ. ಅಂದರೆ ಅಲ್ಪಾವಧಿ ಸಮತೋಲನ ಅಂದರೆ ಏನು, ಅದರ ಬಗ್ಗೆ ನಾನು ನಿಮಗೆ ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೆ. ಅಲ್ಪಾವಧಿಯಲ್ಲಿ ಹೇಗೆ ಒಂದು ಉದ್ಯಮ ಸಂಸ್ಥೆ, ಹೇಗೆ ಒಂದು ಕೈಗಾರಿಕೆ ಸಮತೋಲನವನ್ನು ಕಂಡುಕೊಳ್ಳುತ್ತೆ, ಒಂದು ಉದ್ಯಮ ಸಂಸ್ಥೆ ಅಥವಾ ಕೈಗಾರಿಕೆ ಹೇಗೆ ಸಮತೋಲನವನ್ನು ಕಂಡುಕೊಳ್ಳುತ್ತೆ, ಅದಕ್ಕೆ ಯಾವ್ಯಾವ ಸ್ಥಿತಿಗತಿಗಳು ಅಲ್ಲಿ ಫುಲ್ಫಿಲ್ ಆಗಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ಅಂದರೆ ಮುಖ್ಯವಾಗಿ ಒಂದು ಉದ್ಯಮ ಸಂಸ್ಥೆ ಕೈಗಾರಿಕೆ ಸಮತೋಲನವನ್ನು ಕಂಡುಕೊಳ್ಬೇಕಾದ್ರೆ ಮಾರ್ಜಿನಲ್ ರೆವಿನ್ಯೂ ಈಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಆಗಿರಬೇಕು. ದ ಫಸ್ಟ್ ಕಂಡೀಷನ್ ಮಸ್ಟ್ ಬಿ ಫುಲ್ಫಿಲ್ಡ್ to attain the equilibrium point, that is the marginal revenue is equal to marginal cost. The second one is the average revenue, that is equal to average cost. Average revenue is equal to average cost. That is second important condition. The third important condition, that is the marginal cost curve must be intersect marginal revenue curve below the point. That is the another important condition. When these three important conditions must be fulfilled, a given firm or industry, they attain the equilibrium. Equilibrium is a state in which the maximum profit is possible. When the maximum profit is possible, a firm is not able to disturb either increasing the product or decreasing the product. That is the equilibrium state. ಅಂದರೆ ಒಂದು ಉದ್ಯಮ ಸಂಸ್ಥೆ ಸಮತೋಲನವನ್ನು ಕಂಡುಕೊಳ್ಬೇಕಾದ್ರೆ ಕೆಲವು ಷರತ್ತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಉದ್ಯಮ ಸಂಸ್ಥೆ ಅಲ್ಪಾವಧಿಯಲ್ಲಿ ತಾನು ಒಂದು ಸಮತೋಲನವನ್ನು ಕಂಡುಕೊಳ್ಳಲಿಕ್ಕೆ ಕೆಲವು ಷರತ್ತುಗಳನ್ನು ನಾವು ಈಡೇರಿಸಬೇಕಾಗತ್ತೆ. ಅಂಥ ಷರತ್ತುಗಳು ಯಾವುದು ಅಂತ ನೋಡ್ತಾ ಹೋದರೆ, ಮೊದಲನೇದು ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ನಿಮಗೆ ಸೀಮಾಂತ ಆದಾಯ ಅಂದರೆ ಗೊತ್ತಿದೆ, ಸೀಮಾಂತ ವೆಚ್ಚ ಅಂದರೆ ಕೂಡ ಗೊತ್ತಿದೆ. ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಇವೆರಡೂ ಕೂಡ ಪರಸ್ಪರ ಸಮನಾಗಿರಬೇಕು. ಇದು ಒಂದು ಉದ್ಯಮ ಸಂಸ್ಥೆ ಸಮತೋಲನವನ್ನು ಕಂಡುಕೊಳ್ಳುವ ಮೊಟ್ಟ ಮೊದಲ ಷರತ್ತು. ನಿಮ್ಗೆ ಈಗಾಗಲೇ ಗೊತ್ತಿದೆ ಉದ್ಯಮ ಸಂಸ್ಥೆ ಸಮತೋಲನ ಅಂದ್ರೇನು. ಉದ್ಯಮ ಸಂಸ್ಥೆಯು ಲಾಭವನ್ನು ಗರಿಷ್ಠಗೊಳಿಸಿಕೊಂಡಿರುವ ಸ್ಥಿತಿ. ಒಂದು ಉದ್ಯಮ ಸಂಸ್ಥೆಗೆ ಗರಿಷ್ಠ ಪ್ರಮಾಣದಲ್ಲಿ ಲಾಭ ಬರುವಂಥ ಸ್ಥಿತಿಗೆ ನಾವು ಉದ್ಯಮ ಸಂಸ್ಥೆಯ ಸಮತೋಲನ ಅಂತ ಹೇಳ್ತೇವೆ. ಈ ಸಮತೋಲನ ಏರ್ಪಡಬೇಕಾದ್ರೆ ಕೆಲವು ಷರತ್ತುಗಳನ್ನು ನಾವು ಈಡೇರಿಸಬೇಕಾಗತ್ತೆ, ಉದ್ಯಮ ಈಡೇರಿಸಬೇಕಾಗತ್ತೆ. ಅಂಥ ಷರತ್ತುಗಳಲ್ಲಿ ಮೊಟ್ಟ ಮೊದಲ ಷರತ್ತು ಯಾವುದು ಅಂತೇಳಿದರೆ, ಅಂದರೆ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಸಾಮಾನ್ಯವಾಗಿ ಒಂದು ಕೈಗಾರಿಕೆಯ ಸೀಮಾಂತ ಆದಾಯ ರೇಖೆ ಅದರ ಬೇಡಿಕೆ ರೇಖೆಯೂ ಕೂಡ ಆಗಿರುತ್ತೆ. ಒಟ್ಟಾರೆಯಾಗಿ ಸೀಮಾಂತ ಆದಾಯ ರೇಖೆ ಸೀಮಾಂತ ವೆಚ್ಚಕ್ಕೆ ರೇಖೆಗೆ ಸಮನಾಗಿರಬೇಕು. ದಟ್ ಇಸ್ ದಿ ಫಸ್ಟ್ ಕಂಡೀಷನ್. ಸೆಕೆಂಡ್ ಎರಡನೇ ಕಂಡೀಷನ್ ಏನು? ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರೋ ಜೊತೆಗೆ ಎರಡನೇ ಕಂಡೀಷನ್ನು ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕೆ ಸಮನಾಗಿರಬೇಕು. ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕೆ ಸಮನಾಗಿರಬೇಕು.
ಸರಾಸರಿ ಆದಾಯವು ಸರಾಸರಿ ವೆಚ್ಚಕ್ಕೆ ಸಮನಾಗಿರಬೇಕು. ಸರಾಸರಿ ಆದಾಯ ನಿಮ್ಗೆ ಗೊತ್ತಿದೆ, ಸರಾಸರಿ ವೆಚ್ಚ ಅಂದರೂ ಕೂಡ ನಿಮಗೆ ಗೊತ್ತಿದೆ. ಇದು ಎರಡನೇ ಕಂಡೀಷನ್ನು. ಮೂರನೇ ಕಂಡೀಷನ್ ಏನು ಅಂತ ಹೇಳಿದರೆ, ಸೀಮಾಂತ ವೆಚ್ಚ ರೇಖೆಯು ಸೀಮಾಂತ ಆದಾಯ ರೇಖೆಯನ್ನು ಕೆಳಭಾಗದಿಂದ ಸ್ಪರ್ಶಿಸಬೇಕು, ಕೆಳಭಾಗದಿಂದ ಕಟ್ ಮಾಡಬೇಕು. ಆಗ ಮಾತ್ರ ಸಮತೋಲನವನ್ನು ಗುರುತು ಮಾಡಲಿಕ್ಕೆ ಸಾಧ್ಯ. ಸೀಮಾಂತ ಆದಾಯ ರೇಖೆಯನ್ನು ಸೀಮಾಂತ ವೆಚ್ಚ ರೇಖೆಯು ಕೆಳಭಾಗದಿಂದ ಛೇದಿಸಬೇಕು. ಅದು ಮೂರನೇ ಪ್ರಮುಖವಾದಂಥ ಕಂಡೀಷನ್. ಈ ಮೂರು ಪ್ರಮುಖವಾದಂತಹ ಷರತ್ತುಗಳನ್ನು ಈಡೇರಿಸಿದಾಗ ಒಂದು ಉದ್ಯಮ ಸಂಸ್ಥೆ ಸಮತೋಲನವನ್ನು ಕಂಡುಕೊಳ್ಳುತ್ತೆ. ಇದನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ಹೇಗೆ ವಿವರಿಸುವಂಥದ್ದು ಎನ್ನುವುದರ ಬಗ್ಗೆ ನಾನು ಇವತ್ತು ಪ್ರಸ್ತಾಪ ಮಾಡ್ತೇನೆ. In this particular diagram, in the OX axis, we are able to measure the total quantity of the product produced. In the OX axis, we are able to measure the prices of the commodity. In this particular diagram, MR curve, P is equal to MR curve, that represent the marginal revenue curve. At the same time, SMC, short term marginal cost curve, SMC. At the same time, STC, short term average cost curve, that is SATC, that is the short term average cost curve. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ರೇಖಾಚಿತ್ರದಲ್ಲಿ ನಿಮಗೆ ರೇಖಾಚಿತ್ರದ ಮೂಲಕ ಹೇಗೆ ನಾವು ಅಲ್ಪಾವಧಿಯ ಸಮತೋಲನವನ್ನು ವಿವರಿಸುವಂಥದ್ದು ಎನ್ನುವುದರ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕಿದ್ದೇನೆ. OX ಅಕ್ಷ ಇದೆಯಲ್ಲ, ಈ ಒಂದು ರೇಖಾಚಿತ್ರದಲ್ಲಿ ಆ OX ಅಕ್ಷ ಇದೆಯಲ್ಲ, ಈ OX ಅಕ್ಷದಲ್ಲಿ ನಾವು ಇಲ್ಲಿ ಸರಕುಗಳ ಉತ್ಪಾದನೆಯ ಪ್ರಮಾಣ ಹಾಗೂ OY ಅಕ್ಷದಲ್ಲಿ ಬೆಲೆಯನ್ನು ನಾವು ಅಳತೆ ಮಾಡ್ತೇವೆ ಅಥವಾ ಅದರ ಬೇಡಿಕೆಯನ್ನು ಅಳತೆ ಮಾಡ್ತೇವೆ. ಇಲ್ಲಿ ಪ್ರಮುಖವಾಗಿ ನೋಡಿ ಮೂರು ರೇಖೆಗಳನ್ನ ನೋಡ್ತೇವೆ. ಒಂದನೇದು ಸರಾಸರಿ ಆದಾಯ ರೇಖೆ MR, ಸರಾಸರಿ ಆದಾಯ ರೇಖೆ, ಸೀಮಾಂತ ಆದಾಯ ರೇಖೆ ಮತ್ತು ಬೇಡಿಕೆಯ ರೇಖೆ, ಇವು ಮೂರು ಕೂಡ ಒಂದೇ ಆಗಿರುತ್ತೆ. ಅಲ್ಪಾವಧಿಯಲ್ಲಿ ಸರಾಸರಿ ಆದಾಯ ಸೀಮಾಂತ ಆದಾಯ ಒಂದೇ, ಅಲ್ಲಿ ಕಾಲ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸರಾಸರಿ ಆದಾಯನೂ ಒಂದೇ, ಸೀಮಾಂತ ಆದಾಯನೂ ಕೂಡ ಒಂದೇ ಆಗಿರುತ್ತೆ. ಸರಾಸರಿ ಆದಾಯ ಸೀಮಾಂತ ಆದಾಯ ಒಂದೇ ಆಗಿರುತ್ತೆ. ಅದೇ ರೀತಿ ಇದು ಪ್ರಮುಖ. ಹಾಗಾಗಿ ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ MR ಕರ್ವ್, ದಟ್ ಈಸ್ ಆಲ್ಸೋ AR ಕರ್ವ್ ಆ್ಯಸ್ ವೆಲ್ ಆಸ್ ಡಿಮಾಂಡ್ ಕರ್ವ್. MR ರೇಖೆ, ಈ ಒಂದು ರೇಖಾಚಿತ್ರದಲ್ಲಿ ಪಿ ರೇಖೆ ಇದೆಯಲ್ಲ, PP ರೇಖೆಯು ಸರಾಸರಿ ಆದಾಯ ರೇಖೆಯೂ ಹೌದು, ಹಾಗೆ ಸೀಮಾಂತ ಆದಾಯ ರೇಖೆಯೂ ಹೌದು, ಒಂದು ಉದ್ಯಮ ಸಂಸ್ಥೆಯ ಸರಕಿನ ಬೇಡಿಕೆಯ ರೇಖೆಯೂ ಕೂಡ ಹೌದು. ಇದನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಈ ಒಂದು ರೇಖಾಚಿತ್ರದಲ್ಲಿರುವಂತಹ PP ರೇಖೆ ಇದು ಸಮಾನಾಂತರವಾಗಿದೆ. ಈ PP ರೇಖೆ ಇದು ಸರಾಸರಿ ಆದಾಯ ರೇಖೆಯೂ ಹೌದು, ಸೀಮಾಂತ ಆದಾಯ ರೇಖೆಯೂ ಹೌದು ಮತ್ತು ಬೇಡಿಕೆ ರೇಖೆಯೂ ಕೂಡ ಇದೇ ಆಗಿರುತ್ತೆ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ನಲ್ಲಿ SMC ರೇಖೆ ಇದೆಯಲ್ಲ, SMC ಅಂದರೆ ಅಲ್ಪಾವಧಿಯ ಸೀಮಾಂತ ವೆಚ್ಚ ರೇಖೆ, ಅಲ್ಪಾವಧಿಯ ಸೀಮಾಂತ ವೆಚ್ಚ ರೇಖೆ, ಅಲ್ಪಾವಧಿ ಸೀಮಾಂತ ವೆಚ್ಚ ರೇಖೆ. ಇನ್ನೊಂದು SATC, ಇದು ಅಲ್ಪಾವಧಿ ಸರಾಸರಿ ವೆಚ್ಚ ರೇಖೆ, SMC ಅಲ್ಪಾವಧಿಯ ಸೀಮಾಂತ ವೆಚ್ಚ ರೇಖೆ, ಇನ್ನೊಂದು ಅಲ್ಪಾವಧಿಯ ಸರಾಸರಿ ವೆಚ್ಚ ರೇಖೆ SATC. ನೋಡಿ, ಫಸ್ಟ್ ಕಂಡೀಷನ್ ಏನು? ಸೀಮಾಂತ ಆದಾಯ ರೇಖೆಯನ್ನು ಸರಾಸರಿ ಆದಾಯ ರೇಖೆಯು ಕೆಳಭಾಗದಿಂದ ಸ್ಪರ್ಶಿಸಬೇಕು. ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, ಎಟ್ ಪಾಯಿಂಟ್ ಎ ದ ಮಾರ್ಜಿನಲ್ ಕಾಸ್ಟ್ ಕರ್ವ್ must cut the marginal revenue curve, and OY amount of products is to be produced and selling in the OP price. ಅಂದರೆ in this particular diagram, the A is a equilibrium point. A is a equilibrium point, or Q is an equilibrium point. We can say that Q is an equilibrium point.
The Q is an equilibrium point where OX amount of product is to be produced and selling the OP price. OP price. Because of the selling the product at OP price and producing the OX amount of product, a given firm who earn the profit, that is PQBA, the shaded line in the diagram. In the shaded line in the diagram that explain the profit, that shows the profit. The total amount of profit earned by the firm, that is shows in the shaded line. PQBA. PQBA, the shaded line that explains the amount of profit earned by the firm. Because this amount of profit earned is possible because of the short-term average cost curve that cuts the marginal cost or average cost curve below the point. As a result of this, at the OX amount of product is to be produced and selling the product in the OP price, and they get the they produce the PQBA amount of profit. That is the profit level is maximum in this particular diagram. That is the diagrammatic representation of the short term equilibrium. ಅಲ್ಪಾವಧಿ ಸಮತೋಲನವನ್ನು ವಿವರಣೆ ಅಥವಾ ವಿವರಿಸಲಿಕ್ಕೆ ನಾವು ಈ ರೇಖಾಚಿತ್ರವನ್ನು ಬಳಸ್ಕೊಳ್ಬೋದು. ಈ ಒಂದು ರೇಖಾಚಿತ್ರದಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಸೀಮಾಂತ ಆದಾಯ ರೇಖೆ, ಸರಾಸರಿ ಆದಾಯ ರೇಖೆ, ಸೀಮಾಂತ ವೆಚ್ಚ ರೇಖೆ, ಸರಾಸರಿ ವೆಚ್ಚ ರೇಖೆಯನ್ನು ನಾವು ಎಳೆದಿದ್ದೇವೆ. ಸೀಮಾಂತ ಆದಾಯ ರೇಖೆ ಸೀಮಾಂತ ವೆಚ್ಚ ರೇಖೆಯಲ್ಲಿ ವಿಲೀನವಾಗಿದೆ. ಸೀಮಾಂತ ಆದಾಯ ರೇಖೆಯೂ ಒಂದೇ, ಸೀಮಾಂತ ವೆಚ್ಚ ರೇಖೆಯೂ ಒಂದೇ. ಯಾಕೆಂದರೆ ಇಲ್ಲಿ ಉದ್ಯಮ ಅಲ್ಪಾವಧಿ ಆದ ಕಾರಣಕ್ಕೋಸ್ಕರವಾಗಿ ಅಲ್ಪಾವಧಿಯಲ್ಲಿ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಮಧ್ಯೆ ವ್ಯತ್ಯಾಸ ಇರೋದೇ ಇಲ್ಲ. ಇಲ್ಲಿ ನೋಡಿ, ಸೀಮಾಂತ ವೆಚ್ಚ ರೇಖೆ ಇದೆಯಲ್ಲ, ಅಲ್ಪಾವಧಿಯ ಸೀಮಾಂತ ವೆಚ್ಚ ರೇಖೆಯು ಇಲ್ಲಿ ಸೀಮಾಂತ ಆದಾಯ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸಿದೆ. ಕ್ಯೂ ಬಿಂದು ಅಂತೇಳಿ ಸಮತೋಲನ ಬಿಂದು. ಇಲ್ಲಿ ಸೀಮಾಂತ ವೆಚ್ಚ ರೇಖೆಯು ಸೀಮಾಂತ ಆದಾಯ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸಿದೆ, ಕಟ್ ಮಾಡಿಬಿಟ್ಟು OX ಪ್ರಮಾಣದ ಉತ್ಪನ್ನವನ್ನು OP ಬೆಲೆಗೆ ಮಾರಾಟ ಮಾಡ್ತಾ ಇದೆ. OXನಷ್ಟು ಸರಕನ್ನು ಉತ್ಪಾದನೆ ಮಾಡ್ತಾರೆ, ಅದನ್ನು OP ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಸಮತೋಲನ ಅಂತ ನಾವು ಹೇಳ್ತೇವೆ. ಸಮತೋಲನ ಯಾಕೆ ಹೇಳ್ತೀವಿ ನಾವು? ಸರಾಸರಿ ಆದಾಯ ರೇಖೆಯ ಸೀಮಾಂತ ಆದಾಯ ರೇಖೆಯನ್ನು ಸೀಮಾಂತ ವೆಚ್ಚ ರೇಖೆಯು ಕೆಳಭಾಗದಿಂದ ಸಂಧಿಸಿದೆ, ಹಾಗಾಗಿ ಅದನ್ನು ಸಮತೋಲನ ಬಿಂದು ಅಂತ ಹೇಳ್ತೇವೆ. ಈ ಸಮತೋಲನ ಬಿಂದುವನ್ನು ನಾವು ತಲುಪಿದಾಗ ನಮಗೆ ಗರಿಷ್ಠ ಪ್ರಮಾಣ ಲಾಭ ಸಿಗುತ್ತೆ. ಗರಿಷ್ಠ ಪ್ರಮಾಣದಲ್ಲಿ ಹೇಗೆ ಲಾಭ ಸಿಗ್ತಾ ಇದೆ ಅಂತೇಳಿದರೆ, OX ಪ್ರಮಾಣದ ಸರಕನ್ನು OP ಬೆಲೆಗೆ ಮಾರಾಟ ಮಾಡಿದಾಗ PQBA ಅಂದರೆ ನಾವಿಲ್ಲಿ ಶೇಡ್ ಮಾಡಿದ್ದೀವಿ ಲೈನ್ ಇದೆಯಲ್ಲ, ಇದು ಲಾಭವನ್ನು ತೋರಿಸ್ತಾ ಇದೆ. PQBAನಷ್ಟು ಲಾಭವನ್ನು ಒಂದು ಉದ್ಯಮವು ಗಳಿಸ್ಕೊಳ್ತಾ ಇದೆ. PQBA ಎನ್ನುವಂತಹ ಶೇಡೆಡ್ ಲೈನ್, ಕಪ್ಪು ಚುಕ್ಕಿಯಿಂದ ಗುರುತು ಮಾಡಿದಂಥ ಲೈನ್ ಇದೆಯಲ್ಲ, ಇದು ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನು ಗಳಿಸುವಂತಹ ಒಂದು ಹಂತವನ್ನು ತೋರಿಸುವಂಥ ಲೈನ್ ಆಗಿದೆ. ಹಾಗಾಗಿ OX ಪ್ರಮಾಣದಲ್ಲಿ ಸರಕನ್ನು ಉತ್ಪಾದನೆ ಮಾಡಿ OP ಬೆಲೆಗೆ ಮಾರಾಟ ಮಾಡುವುದರಿಂದಾಗಿ ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನು ಗಳಿಸ್ತಾ ಇದೆ. ಅಂದರೆ ಗರಿಷ್ಠ ಲಾಭವನ್ನು ಉದ್ಯಮ ಸಂಸ್ಥೆ ಗಳಿಸ್ತಾ ಇದೆ ಅಂದರೆ ಆ ಉದ್ಯಮ ಸಂಸ್ಥೆಯು ಸಮತೋಲನವನ್ನು ಕಂಡುಕೊಂಡಿದೆ ಅಂತ ಅರ್ಥ. ಹಾಗಾಗಿ ಅಲ್ಪಾವಧಿಯ ಸಮತೋಲನದಲ್ಲಿ ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನು ಗಳಿಸುವ ಸ್ಥಿತಿಯನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ಹೀಗೆ ವಿವರಿಸ್ಬೋದು. ದಟ್ ಈಸ್ ದಿ ಶಾರ್ಟ್ ಟರ್ಮ್ ಇಕ್ವಿಲಿಬ್ರಿಯಮ್ ಆಫ್ ಎ ಫರ್ಮ್. ಇನ್ ದಿ ಶಾರ್ಟ್ ಟರ್ಮ್ ಇಕ್ವಿಲಿಬ್ರಿಯಮ್, ಈಚ್ ಆ್ಯಂಡ್ ಎವ್ರಿ ಫರ್ಮ್ they get the maximum profit. The maximum profit is possible
or the total amount of profit earned by the firm is maximum because of in a given firm the marginal cost curve cuts the marginal revenue curve below the point. ಇದು ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಸಂಸ್ಥೆಯು ಹೇಗೆ ಸಮತೋಲನವನ್ನು ಕಂಡುಕೊಳ್ಳುತ್ತೆ ಎಂಬುದರ ಬಗ್ಗೆ ನಾನು ನಿಮಗೆ ರೇಖಾಚಿತ್ರದ ಮೂಲಕ ವಿವರಿಸುವಂಥದ್ದು. ಮುಂದಿನ ವಿಡಿಯೋ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ದೀರ್ಘಾವಧಿಯ ಸಮತೋಲನ ಅಂದ್ರೇನು, ದೀರ್ಘಾವಧಿಯ ಸಮತೋಲನವನ್ನು ರೇಖಾಚಿತ್ರದ ಮೂಲಕ ವಿವರಿಸುವಂಥದ್ದು ಹೇಗೆ ಎನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಇದ್ದೇನೆ. ಇದನ್ನು ನಾನು ನಿಮಗೆ ಮತ್ತೆ ಪುನಃ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಬೋರ್ಡ್ನಲ್ಲಿ ಡಯಾಗ್ರಾಮನ್ನು ಬರೆದು ಅದನ್ನು ನಿಮಗೆ ಇನ್ನೂ ಹೆಚ್ಚು ಸಮರ್ಪಕವಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದನ್ನು ನೀವು ಬರೆದುಬಿಟ್ಟು ಕಲೀಲಿಕ್ಕೆ ಟ್ರೈ ಮಾಡಿ. ಆ 3 ಕಂಡೀಷನ್ಗಳನ್ನು ಮೊದಲು ತಿಳ್ಕೊಳ್ಳಿ, ಆಮೇಲೆ ಡಯಾಗ್ರಾಮನ್ನು ನೀವು ಬರೀರಿ ವಿತ್ ದಿ ಹೆಲ್ಪ್ ಆಫ್ ಎ ಪೆನ್ ಆರ್ ಎ ಚಾಕ್, ಆ್ಯಂಡ್ ದೆನ್ ಯು ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಇಟ್. ಇಫ್ ಎನಿ ಕನ್ಫ್ಯೂಷನ್ ಪ್ಲೀಸ್ ಕಾಲ್ ಬ್ಯಾಕ್. ನನಗೇನಾದರೂ ನಿಮಗೆ ಇದನ್ನು ನೀವು ಬರೆದು ಒಂದು ಡಯಾಗ್ರಾಮನ್ನು ಬರೆದು ಅರ್ಥ ಮಾಡ್ಕೊಳ್ಳಿ, ಮತ್ತು ಇದನ್ನು ಈ 3 ಕಂಡೀಷನ್ಗಳನ್ನು ಹೇಳಿದ್ನಲ್ಲ ಅದನ್ನು ಕೂಡ ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅಲ್ಪಾವಧಿ ಸಮತೋಲನ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ಫೋನ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.